ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಮನೆಗೆ ಶಿವರಾಜ್ ಕುಮಾರ್ ಅಭಿಮಾನಿಗಳು ಮುತ್ತಿಗೆಯನ್ನು ಹಾಕಿದ್ದಾರೆ. ಸದಾಶಿವನಗರದಲ್ಲಿದೆ ಕುಮಾರ್ ಬಂಗಾರಪ್ಪ ಮನೆ. ಈಗ ನೋಡಿ, ಶಿವಣ್ಣ ಫ್ಯಾನ್ಸ್ ಗರಂ ಆಗಿದ್ದಾರೆ ಕುಮಾರ್ ಬಂಗಾರಪ್ಪ ವಿರುದ್ಧ. ಯಾಕಂದರೆ ನಿರಂತರವಾಗಿ ಟೀಕಿಸ್ತಾನೆ ಇದ್ದಾರೆ ತಮ್ಮ ಸಹೋದರಿ ಹಾಗೆ ಶಿವಣ್ಣ ವಿರುದ್ಧವಾಗಿ ಮತ್ತು ಮಧು ಬಂಗಾರಪ್ಪ ವಿಚಾರವಾಗಿ. ಕೂಡಲೇ ಕ್ಷಮೆಯಾಚನೆ ಕೇಳಬೇಕು ಶಿವಣ್ಣ ಅವರಿಗೆ ಅಂಥೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಶಿವರಾಜ್ ಕುಮಾರ್ ವಿರುದ್ಧ ಅವಹೇಳನವನ್ನು ಮಾಡಿದ್ರು, ಒಂದು ಪೋಸ್ಟ್ ಅನ್ನು ಮಾಡಿದ್ರು. ಅವರು ಕ್ಷಮೆ ಕೇಳದೇ ಇದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡುವಂತಹ ಎಚ್ಚರಿಕೆಯನ್ನು ಶಿವರಾಜ್ ಕುಮಾರ್ ಅಭಿಮಾನಿಗಳು ಕೊಟ್ಟಿದ್ದಾರೆ. ಪ್ರತಿಭಟನೆ ನಡೆಸಿ ಕಾಂಪೌಂಡ್ಗೆ ನುಗ್ಗಿದವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. 50 ಮಂದಿ ಶಿವರಾಜ್ ಕುಮಾರ್ ಅಭಿಮಾನಿಗಳ ವಿರುದ್ಧ ಕೇಸ್ ದಾಖಲಾಗಿದೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಮಾತಿನ ಚಕಮಕಿ, ನೂಕಾಟ, ತಳ್ಳಾಟ ಕೂಡ ನಡೆದಿದೆ. ನೋಡಿ, ಈಗ ಸದಾಶಿವನಗರದ ಇರುವಂಥ ಕುಮಾರ್ ಬಂಗಾರಪ್ಪ ಅವರ ನಿವಾಸ ಇದು. ನೂರಾರು ಸಂಖ್ಯೆಯಲ್ಲಿ ಶಿವಣ್ಣ ಅಭಿಮಾನಿಗಳು ಅವರ ಮನೆಗೆ ನುಗ್ಗಿ ಮುತ್ತಿಗೆ ಹಾಕಿ ಘೋಷಣೆಗಳನ್ನು ಕೂಗಿದರು. ಮಾಡಬೇಕು ಈ ರೀತಿ ಬಂದು ದೊಂಬಿದೋರಿ ಮಾಡಲ್ಲ. ಇದರಲ್ಲಿ ಪಾತ್ರ ಏನಿಲ್ಲ. ಆದರೂ ಕೂಡ ಕುಮಾರ್ ಬಂಗಾರಪ್ಪ ಕೇವಲವಾಗಿ ಶಿವರಾಜ್ ಕುಮಾರ್ ಅವ್ರನ್ನ ಮಾತಾಡಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ಅಣ್ಣವರ ಅಭಿಮಾನಿಗಳು ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅವರು ಕ್ಷಮೆ ಕೇಳಬೇಕನ್ನೋಂಥದ್ದು ನಮ್ಮೆಲ್ಲರ ಒತ್ತಾಸೆ. ಯಾಕಂದರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಬೇಕು, ಇವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಬೇಕು. ಒಂದು ಸಿನಿಮಾದಲ್ಲೂ ಸಕ್ಸಸ್ ಆಗಲಿಲ್ಲ, ರಾಜಕಾರಣದಲ್ಲೂ ಸಕ್ಸಸ್ ಆಗಲಿಲ್ಲ. ಶಿವಣ್ಣ ಆದರೆ ಎಲ್ಲರಲ್ಲೂ ಸಕ್ಸಸ್ ಆಗ್ತಾರೆ. ಅಂಥವ್ರನ್ನ ಟೀಕೆ ಮಾಡೋದಕ್ಕೆ ಇವ್ರಿಗೇನು ಅರ್ಹತೆ ಇದೆ ಅಂತ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಮೊನ್ನೆ ಟ್ವಿಟ್ ಮುಖಾಂತರ ಶಿವರಾಜ್ ಕುಮಾರ್ ಅವ್ರಿಗೆ ಕೆಲಸ ಇಲ್ಲ ಅಂದರೆ ನಾನು ಕೆಲಸ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವೆಲ್ಲ ಅಭಿಮಾನಿಗಳು ಹೇಳ್ತಾ ಇದ್ದೀವಿ, ನಿಮಗೆ ಕೆಲಸ ಇಲ್ಲ, ಇವತ್ತು ಸದ್ಯಕ್ಕೆ ರಾಜಕಾರಣದಲ್ಲಿಲ್ಲ, ಚಲನಚಿತ್ರರಂಗದಲ್ಲಿಲ್ಲ, ನಿಮಗೆ ನಾವು ಕೆಲಸ ಕೊಡ್ತೀವಿ, ನೀವು ಬನ್ನಿ ಅಂತ ನಾವು ಕರೆಯೋಕ್ಕೆ ಬಂದಿದ್ದೀವಿ. ಶಿವರಾಜ್ ಕುಮಾರ್ ಅವರು ಇದರಲ್ಲಿ ಏನೇ ಇದ್ರೂ ಕ್ಷಮೆ ಕೇಳೋ ಗಂಟ ನಮ್ಮ ಹೋರಾಟ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ, ಇಷ್ಟಕ್ಕೆ ಬಿಡಲ್ಲ. ದಯವಿಟ್ಟು ಬಂದು ಕ್ಷಮೆ ಕೇಳಿದ್ರೆ ಸಾಕು. ನಾವು ಶಾಂತಿ ರೀತಿಯಿಂದ ಮಾಡ್ತಾ ಇದ್ದೀವಿ. ದಯವಿಟ್ಟು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದ್ರೆ ನಾವು ಇಲ್ಲಿಂದ ಹೋಗ್ತೀವಿ. ಏನೇ ಇದ್ರೂ ಕ್ಷಮೆ ಕೇಳೋ ಗಂಟ ನಮ್ಮ ಹೋರಾಟ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ, ಇಷ್ಟಕ್ಕೆ ಬಿಡಲ್ಲ. ದಯವಿಟ್ಟು ಬಂದು ಕ್ಷಮೆ ಕೇಳಿದ್ರೆ ಸಾಕು. ನಾವು ಶಾಂತಿ ರೀತಿಯಿಂದ ಮಾಡ್ತಾ ಇದ್ದೀವಿ. ದಯವಿಟ್ಟು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದ್ರೆ ನಾವು ಇಲ್ಲಿಂದ ಹೋಗ್ತೀವಿ. ಏನೇ ಇದ್ರೂ ಕ್ಷಮೆ ಕೇಳೋ ಗಂಟ ನಮ್ಮ ಹೋರಾಟ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ, ಇಷ್ಟಕ್ಕೆ ಬಿಡಲ್ಲ. ದಯವಿಟ್ಟು ಬಂದು ಕ್ಷಮೆ ಕೇಳಿದ್ರೆ ಸಾಕು. ನಾವು ಶಾಂತಿ ರೀತಿಯಿಂದ ಮಾಡ್ತಾ ಇದ್ದೀವಿ. ದಯವಿಟ್ಟು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದ್ರೆ ನಾವು ಇಲ್ಲಿಂದ ಹೋಗ್ತೀವಿ. ಏನೇ ಇದ್ರೂ ಕ್ಷಮೆ ಕೇಳೋ ಗಂಟ ನಮ್ಮ ಹೋರಾಟ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ, ಇಷ್ಟಕ್ಕೆ ಬಿಡಲ್ಲ. ದಯವಿಟ್ಟು ಬಂದು ಕ್ಷಮೆ ಕೇಳಿದ್ರೆ ಸಾಕು. ನಾವು ಶಾಂತಿ ರೀತಿಯಿಂದ ಮಾಡ್ತಾ ಇದ್ದೀವಿ. ದಯವಿಟ್ಟು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದ್ರೆ ನಾವು ಇಲ್ಲಿಂದ ಹೋಗ್ತೀವಿ. ಏನೇ ಇದ್ರೂ ಕ್ಷಮೆ ಕೇಳೋ ಗಂಟ ನಮ್ಮ ಹೋರಾಟ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ, ಇಷ್ಟಕ್ಕೆ ಬಿಡಲ್ಲ. ದಯವಿಟ್ಟು ಬಂದು ಕ್ಷಮೆ ಕೇಳಿದ್ರೆ ಸಾಕು. ನಾವು ಶಾಂತಿ ರೀತಿಯಿಂದ ಮಾಡ್ತಾ ಇದ್ದೀವಿ. ದಯವಿಟ್ಟು ಕ್ಷಮೆ